ಸರೋಜಾ, ತಗೋ ಈ ಸೀರೆ. ಅತ್ತೆ, ಈಗ ಯಾಕೆ ಇದನ್ನು ನನಗೆ ಕೊಡ್ತಾ ಇದ್ದೀರಾ? ಹಾಗೆ ಹೇಳ್ಬೇಡ ಸರೋಜಾ. ನೀನು ತಾಯಿ ಆಗಬೇಕನ್ನೋ ನಿನ್ನ ಆಸೆನ ಅಮೃತನ ದತ್ತಕ್ಕೆ ತಗೊಳ್ಳೋ ಮೂಲಕ ಆ ದೇವರು ಈಡೇರಿಸ್ತಾ ಇದ್ದಾನೆ. ನಾಳೆ ದತ್ತಕ್ಕೆ ತಗೊಳ್ಳೋ ಶಾಸ್ತ್ರದಲ್ಲಿ ಈ ಸೀರೆನ ಉಟ್ಕೋ. ತಗೋ, ಬೇಡ ಅನ್ಬೇಡ, ನನ್ನ ಆಸೆ ಇದು. ಅತ್ತೆ, ನಿಮಗೆ ನನ್ನ ಮೇಲೆ ಅದೆಷ್ಟು ಅಭಿಮಾನ. ನಿಮ್ಮ ಈ ಪ್ರೀತಿಗೆ ನನಗೇನು ಹೇಳಬೇಕು ಅಂತಲೇ ತಿಳಿತಾ ಇಲ್ಲ. ಹಾಗೆಲ್ಲ ಹೇಳ್ಬೇಡ ಸರೋಜಾ. ಅತ್ತೆ ಅಂದರೆ ತಾಯಿಗೆ ಸಮಾನ. ಈ ಸೀರೆಯಲ್ಲಿ ನೀನು ಹೇಗೆ ಕಾಣಿಸಿ ಅಂತ ನೋಡ್ಬೇಕು ನೋ ಆಸೆ. ಹೋಗು, ರೂಮಲ್ಲಿ ಒಂದ್ಸಲಿ ಉಟ್ಕೊಂಡು ಬಂದ್ಬಿಡು. ಅತ್ತೆ, ಈಗ ಯಾಕೆ? ಬೆಳಗ್ಗೆ ಉಟ್ಕೋತೀನಿ ಬಿಡಿ. ಸರೋಜಾ, ಒಂದ್ಸಲಿ ಉಟ್ಟು ನೋಡು. ಇದು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಬೇರೆ ಸೀರೆ ಕೊಡ್ತೀನಿ. ಅದಕ್ಕೆ ಅದು ಹಾಗಲ್ಲ. ಅದು ಚಿಕ್ಕಮ್ಮ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಿದ್ದಾರೆ, ಹೋಗಿ ಉಟ್ಕೊಂಡು ಬರಬಾರ್ದಾ? ನೀನು ಹೇಗೆ ಕಾಣಿಸ್ತೀಯ ಅಂತ ಅವರು ಒಂದ್ಸರಿ ನೋಡಲಿ, ಖುಷಿ ಪಡಲಿ. ಸರಿ ರೀ. ಹೋಗು ಹೋಗು. ನೀನೀಗ ಸೀರೆ ಉಟ್ಕೊಳ್ತಾ ಇರೋದು ಅಮೃತನ ದತ್ತಕ್ಕೆ ತಗೊಂಡು ತಾಯಿ ಆಗ್ತೀನಿ ಅನ್ನೋ ಸಂಭ್ರಮಕ್ಕಲ್ಲ, ಸಾಯೋದಕ್ಕೆ. ನನಗನ್ಸುತ್ತೆ ಸಾಯೋ ಟೈಮಲ್ಲಿ ಕಾಸ್ಟ್ಲಿ ಸೀರೆ ಉಟ್ಕೊಳ್ತಾ ಇರೋದು ನೀನೇ ಮೊದಲನೇ ಅವಳು ಅಂತ. ಇವತ್ತಿಗೆ ನಿನ್ನ ಚಾಪ್ಟರ್ ಕ್ಲೋಸ್. ಅಮೃತ, ನಾಳೆ ಕೋರ್ಟಿಂದ ಬರುವಾಗ ನಿಂಗೆ ಏನೇನು ಇಷ್ಟನೋ ಹೇಳು, ಅದನ್ನೆಲ್ಲ ನೀನು ಕೊಡಿಸ್ತೀನಿ. ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕಮ್ಮ.